Watch India's largest kids library only on Jio Hotstar. Download the app now. ಏನಪ್ಪ ಕಸಿಟರಮ್ಮ, ಏನ್ ಇವತ್ತು ನಿನ್ ಪ್ಲಾನ್? ಮೋಟಿ ಬದಲು ಒಳದಾಯ್ತು. ಇಬ್ರು ಇಲ್ಲೇ ಸಿಕ್ಕಿದ್ದು ನನಗೆ 2 ದಿನಕ್ಕೋಸ್ಕರ ಸ್ಕಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಅಲ್ಲಿಂದ ನನಗೆ ಫೋನ್ ಬಂದಿತ್ತು. ಅದಕ್ಕೆ ನಾನು ಅಲ್ಲಿಗೆ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗ್ತಾ ಇದ್ದೀನಿ. ನಿಜವಾದ ಬಣ್ಣ ಬಯಲು ಮಾಡೋದಕ್ಕೆ ನೀವಿಬ್ರು ಪುರ್ಪುರಿ ನಗರದ ಬಗ್ಗೆ ಗಮನ ಇಡಬೇಕು. ಓಕೆ ಚಿಂಗಮ್ ಸರ್, ವೈಫ್ ಹಿಯರ್ ಸರ್, ವೆನ್ ಮೋಟು ಪತ್ಲು ಇಸ್ ಹಿಯರ್ ಸರ್. ನೀವು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದು ಚಾಯ್ ಕುಡಿರಿ. ನಾನೇ ಸ್ಕಲ್ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಏನ್ ನಡೀತಿದೆ ಅಂತ ವಿಚಾರಿಸ್ಕೊಂಡ್ಬಂದ್ಬಿಡ್ತೀನಿ ಸರ್. ಓಕೆ, ಸ್ಕಲ್ ಐಲ್ಯಾಂಡ್ ಎಷ್ಟು ದೂರ ಇದೆ ಸರ್? ನಾನು ಹಿಂಗ್ ಹೋಗ್ಬಿಟ್ಟು ಹಂಗಿದ್ದ ಬಂದ್ಬಿಡ್ತೀನಿ. ಅಯ್ಯೋ, ನನ್ನ ಡೈಲಾಗ್ ನನ್ನ ಹತ್ರನೇ ಹೇಳ್ಬಿಟ್ಟು ಹೋಗ್ತಾ ಇದ್ದೇನೆ. ಎಲ್ಲೋಗಣ? ಎಲ್ಲಿದ್ಯಪ್ಪ ಅದು? ಓಹೋ, ಅದೇ ಸ್ಕಲ್ ಐಲ್ಯಾಂಡು. ಇಲ್ಲಿ ಬರೋರ್ಗು ನನಗೆ ಇದುವರೆಗೂ ಯಾವ ತೊಂದರೆನೂ ಆಗಿಲ್ವಲ್ಲ ಸದ್ಯ. ಜನ ಬರೀ ಕಾಗೆ ಆರಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಮೋಟು ಅವರೇ, ಇಲ್ಲಿ ಕೇಳಿ. ಮೋಟು ಅವರೇ, ಮರ್ಮೇಡ್ ಇರುತ್ತಾ? ಮರ್ಮೇಡ್ ನಿಜವಾಗ್ಲೂ ಜೀವಂತವಾಗಿರುತ್ತಾ? ಹೆದ್ರಬೇಡಿ, ಮರ್ಮಿಡ್ಸ್ ಇರುತ್ತಲ್ವಾ ನೋಡಿ, ನಾನು ಇದೀನಲ್ಲ ನಿಮ್ ಮುಂದೆ. ಮರ್ಮೇಡ್ ಮೇಡಮ್, ನಿಮ್ಗೆ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು? ನಿಮ್ ಹೆಸರಂತೂ ನಮ್ಮ ಮರ್ಮೇಡ್ ಜಗತ್ತಲ್ಲಿ ವರ್ಲ್ಡ್ ಫೇಮಸ್ ಆಗಿದೆ. ಮೋಟು ಪತ್ಲು ಅವ್ರ ಫ್ರೆಂಡ್ಶಿಪ್ ಮತ್ತೆ ಅವ್ರು ಮಾಡೋ ಕೆಲ್ಸಗಳೆಲ್ಲ ನಮ್ಮ ಮಕ್ಕಳ ಬಾಯ್ ತುದಿಯಲ್ಲೇ ಇದೆ. ನೀವು ನಿಜ ಹೇಳ್ತಾ ಇದ್ದೀರಮ್ಮ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಸರಿ, ತಮ್ಮ ಹೆಸರು ಏನು? ನನ್ನ ಹೆಸರು ಮುತ್ತು, ಅಂದ್ರೆ ಪರ್ಲ್. ಮೋಟು ಅವರೇ, ನಿಮ್ಮ ಹತ್ರ ಏನೋ ಕೇಳ್ಕೋಬೇಕಿತ್ತು. ನೀವು ಸ್ಕಲ್ ಐಲ್ಯಾಂಡ್ಗೆ ಹೋಗ್ಬೇಡಿ, ಅಲ್ಲಿಗೆ ಹೋಗ್ಬೇಡಿ ಪ್ಲೀಸ್. ಮರ್ಮೇಡ್ ಮೇಡಮ್, ನಾನು ಅಲ್ಲಿಗೆ ಯಾಕೆ ಹೋಗ್ಬಾರ್ದು ಅಂತ? ಯಾಕಂದ್ರೆ ಅಲ್ಲಿ ನಮ್ಮ ಪರಿವಾರ ಇದೆ. ಸ್ಕಲ್ ಐಲ್ಯಾಂಡ್ನ ಕೆಳಗೆ ಸಾವಿರಾರು ವರ್ಷದಿಂದ ನಾವು ನಮ್ಮ ಜಗತ್ತನ್ನೇ ಕಟ್ಕೊಂಡಿದ್ದೀವಿ ಅಲ್ಲಿ. ಒಂದ್ ವೇಳೆ ಈಗ ನೀವು ಹೋದ್ರೆ ನಿಮ್ಮ ನಂತರ ತುಂಬಾ ಮನುಷ್ಯರು ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅವರು ನಮ್ಮನ್ನ ಬಲೆಯಲ್ಲಿ ಹಿಡಿದು ತಗೊಂಡು ಹೋಗ್ತಾರೆ. ಇಲ್ಲ, ಆತರ ಖಂಡಿತವಾಗ್ಲೂ ಆಗಲ್ಲ. ಹಂಗೇನಾದ್ರೂ ಆಗಕ್ಕೆ ನಾನಂತೂ ಬಿಡೋದಿಲ್ಲ. ಹಾಗಾದ್ರೆ ನನಗೆ ಮಾತು ಕೊಡಿ, ನೀವು ಅಲ್ಲಿಗೆ ಹೋಗೋದಿಲ್ಲ ಮತ್ತೆ ಯಾವ ಮನುಷ್ಯನು ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ನಾನು ನಿಮ್ಗೆ ಮಾತು ಕೊಡ್ತೀನಿ ಮೇಡಮ್. ಸ್ಕಲ್ ಐಲ್ಯಾಂಡ್ಗೆ ಯಾರಿಗ ಹೋಗಕ್ಕೂ ನಾನು ಖಂಡಿತ ಬಿಡೋದೇ ಇಲ್ಲ. ಬಾಯ್ ಮರ್ಮೇಡ್. ಅಯ್ಯಪ್ಪ, ನಾನು ಮತ್ಸ್ಯ ಕನ್ಯಾ ವೇಷದಲ್ಲಿ ಜಾಸ್ತಿ ದಿವಸ ಇದ್ರೆ ತಗಲಾಕೊಂಡ್ಬಿಡ್ತೀನಿ. ಇದನ್ನ ಬೇಗ ಬಾಸ್ಗೆ ಹೇಳ್ಬೇಕು. ಬಾಸ್, ಮೋಟು ಬಂದಿದ್ದ. ಮೋಟು ಇಲ್ಲಿಗೆ ಯಾಕೆ ಬಂದಿದ್ದ? ಅವನ್ನ ಸಿಂಗಮ್ಮು ಇಲ್ಲೇ ನಡೀತಿದೆ ನೋಡ್ಕೊಂಬಂದ್ ಕಳ್ಸಿದ್ದ. ನಾನು ಅವನ್ನ ಮಾತಲ್ಲೇ ಮರಳು ಮಾಡ್ಬಿಟ್ಟು ಆ ಕಡೆ ಇರೋ ಐಲ್ಯಾಂಡ್ ಕಳಿಸ್ಬಿಟ್ಟೆ. ಸ್ಕಲ್ ಐಲ್ಯಾಂಡ್ ಅಲ್ಲಿ ನನ್ನ ಕೆಲಸ ಇನ್ನು ಪೂರ್ತಿನೇ ಆಗಿಲ್ಲ. ಯಾರಿಗೂ ಕಂಡಿಡಕ್ಕಾಗ್ತಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಮುತ್ತುಗಳಿವೆ. ಅದು ನನ್ನ ಕೈಗೆ ಸಿಗೋವರೆಗೂ ನಾನು ಯಾರನ್ನೂ ಅಲ್ಲಿಗೆ ಕಳ್ಸಕ್ಕೆ ಬಿಡೋದೇ ಇಲ್ಲ. ಹೋಗೋದಡಿಯ, ಅಲ್ಲಿ ಹೋಗಿ ಒಂದು ಕಣ್ಣಿಡ. ಬೆಳಗ್ಗೆ ಹೋಗಿ ಸಾಯಂಕಾಲ ಆಗ್ತಾ ಬರ್ತಾ ಇದೆ. ಮೋಟು ಹೇಳ್ದ ಹೀಗೆ ಹೋಗ್ಬಿಟ್ಟು ಹೀಗೆ ಬಂದ್ಬಿಡ್ತೀನಿ ಅಂತ. ಆದ್ರೆ ಸಂಜೆ ಆದ್ರೂ ಇನ್ನೂ ಬರ್ಲೇ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಈಗ ನಾನೇ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಮೋಟು ಬಂದ್ಬಿಟ್ಟ. ಚಿಂಗಮ್ ಸರ್, ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ನಾನೇ ಹೋಗಿ ಎಲ್ಲಾ ಕಡೆ ಗಲ್ಗಲಿ ಸುತ್ತಾಕೊಂಡ್ ಬಂದಿದ್ದೀನಿ. ಸ್ಕಲ್ ಐಲ್ಯಾಂಡು ನಾರ್ಮಲ್ ಆಗಿದೆ ಮತ್ತೆ ಸಖತ್ ಫಿಟ್ ಆಗಿದೆ. ಓಯ್, ಮೈ ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಈ ಚಿಂಗಮ್ಗೆ ಎಲ್ಲ ಇನ್ಫಾರ್ಮೇಶನ್ ಪಕ್ಕಾ ಇದೆ. ಅಲ್ಲೇನೋ ಗಡಬಡಿದೆ. ನನ್ಗನ್ಸುತ್ತೆ ಮೋಟು ನೀ ಸರಿಯಾಗಿ ಅಲ್ಲಿ ಹೋಗಿ ಚೆಕ್ ಮಾಡಿಲ್ಲ ಅಂತ. ಚಿಂಗಮ್ ಸರ್, ನಾನು ಹೇಳ್ತಾ ಇದ್ದೀನಿ, ನಾನಲ್ಲಿ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಗಂತೂ ನನ್ನ ಮೇಲೆ ಭರವಸೆನೇ ಇಲ್ವಲ್ಲ ಸರ್? ನಾನು ನಿಮ್ಗೆ ಇಲ್ಲ ಸಲದ ಇನ್ಫಾರ್ಮೇಶನ್ ಯಾಕೆ ಕೊಡ್ಲಿ ಹೇಳಿ? ಯಾತಿಗೆ ಕೊಡ್ಲಿ? ಯಾತಿಗೋಸ್ಕರ ಹೇಳಿ? ಅಲ್ಲೇನು ಅಂತ ಗಲಾಟೆಗಳು ತೊಂದರೆ ನಡೀತಾ ಇಲ್ಲ. ಅಲ್ಲಿ ಹೋಗಕ್ಕೆ ಯಾರನ್ನೂ ಬಿಡೋದು ಇಲ್ಲ.
ಅಯ್ಯೋ ಮೋಟು ಏನು ಸುಮ್ಮನೆ ಯಾಕೋ ಕೋಪ ಮಾಡ್ಕೊತೀಯ ನೀನು? ನಾವ್ಯಾರು ಅಲ್ಲಿ ಹೋಗಲ್ಲಪ್ಪ, ನೀನಾಗ ಮನೆಗೆ ಹೋಗಿ ರೆಸ್ಟ್ ತಗೊಳ. ಓಕೆ, ಆದ್ರೆ ನೀವು ಯಾರು ಅಲ್ಲಿಗೆ ಹೋಗ್ಲೇಬಾರ್ದು. ಈ ಮೋಟು ಯಾಕೆ ಒಂದೊಂದ್ಸಲ ಹಿಂಗೆ ಆಡ್ತಾನೆ? ನನಗನ್ಸುತ್ತೆ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ. ಮೋಟು ಅವರೇ, ನಿಮಗೆ ನಾವು ಧನ್ಯವಾದ ಹೇಳಲೇಬೇಕು. ನೀವು ನಿಮ್ಮ ಜನರನ್ನ ನಮ್ಮ ಜಗತ್ತಿಗೆ ಹೋಗೋದನ್ನ ತಡೆದಿದ್ದೀರಾ. ನಮಗಂತೂ ತುಂಬಾ ಭಯ ಆಗಿತ್ತು. ತಾವು ನನ್ನನ್ನು ನೋಡ್ತಾ ಇದ್ರಾ? ಹಾ ಮೋಟು ಅವರೇ, ನಾನು ದೂರದಿಂದ ಎಲ್ಲ ನೋಡ್ತಾ ಇದ್ದೆ. ನೀವು ನನಗೋಸ್ಕರ ಮತ್ತೆ ನನ್ನ ಪರಿವಾರಕ್ಕೋಸ್ಕರ ನೀವು ನಿಮ್ಮ ಫ್ರೆಂಡ್ಸ್ ಜೊತೆನೇ ಜಗಳ ಮಾಡಿದ್ರಿ. ನಾನು ಬಯಸೋದಿಷ್ಟೇ, ನೀವು ನಮ್ಮ ಜೊತೆ ಬಂದು ನಮ್ಮ ಜಗತ್ನಲ್ಲೇ ಇರಬೇಕು ಅಂತ. ನಿಮ್ಮ ಹೃದಯ ಅಂತೂ ಎಷ್ಟು ಕೋಮಲ, ನಿರ್ಮಲ ಮತ್ತು ಸ್ವಚ್ಛವಾಗಿದೆ. ನಾನು ಪತ್ಲೋತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ಸರಿನಾ? ನನ್ನ 20 ವರ್ಷದ ಅನುಭವದಲ್ಲಿ ಮರ್ಮೇಡ್ ನಾನು ಯಾವತ್ತೂ ನೋಡೇ ಇಲ್ಲ. ಗಸಿಟರಮ್ಮ, ಮತ್ಸ್ಯಕನ್ಯೆ ಅದೆಲ್ಲ ಏನೂ ಇಲ್ಲ. ಯಾರೋ ಮೋಟುನ ಮುಟ್ಟಾಳನ್ ಮಾಡ್ತಾವ್ರೆ. ಡಾಕ್ಟರ್ ಅಣ್ಣ, ಚಿಂಗಮ್ ಸರ್, ಇಲ್ಲಿ ಕೇಳಿ. ಆ ಮತ್ಸ್ಯಕನ್ಯೆ ಮರ್ಮ ಏನು ಅಂತ ನಾವು ಕಂಡುಹಿಡಿಯಲೇಬೇಕು. ಅಣಿಯ ಬನ್ನಿ. ಇನ್ನೊಂದು ಮರ್ಮೇಡ್? ಯಾವಾಗ ನೋಡಿದ್ರು ನೀನು ಇಲ್ಲೇ ಬಂದು ಕೂತಿರ್ತೀಯ. ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಹುಡುಕ್ತಿದ್ದಾರೆ ಗೊತ್ತಾ? ನೀನ್ ಯಾರು? ನಾನು ಯಾರು ಅಂತ ನೀನು ಗೊತ್ತಿಲ್ವಾ? ನಮ್ಮಿಬ್ಬರದು ಎಂಗೇಜ್ಮೆಂಟ್ ಆಗಿದೆ. ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ್ನೇ ಕೇಳು, ಕರಿತೀನಿ. ಮಮ್ಮಿ, ಡ್ಯಾಡಿ, ನೋಡಿ ಇವಳು ನನ್ನ ಗುರುತಿಡಿತಿಲ್ಲ. ಈಗ ನೀವಿಬ್ರು ಯಾರು? ನನಗೆ ನಿಮ್ಮಲ್ಲಿ ಯಾರು ಒಬ್ರು ಗೊತ್ತಿಲ್ಲ. ಮೋಟು ಅವರೇ, ನೀವು ನನ್ನ ಮಾತು ಕೇಳಿ. ನಿಜವಾಗ್ಲೂ ಮರ್ಮೇಡ್ಸ್ಗಳು ಇರೋದೇ ಇಲ್ಲ. ಇವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಪತ್ಲು ನೀನಾ? ಡಾಕ್ಟರ್ ಗಸಿಟರಾಮ, ನೀವೆಲ್ಲರೂ ಇದ್ದೀರಾ? ನೋಡಿದ್ರ ಮೋಟು ಅವರೇ, ಈ ನಿಮ್ ಗೆಳೆಯರೆಲ್ಲ ನಮ್ ಜಗತ್ತಿಗೆ ಹೋಗೋದಕ್ಕೆ ನನ್ ತರನೇ ಬಂದಿದ್ರು. ನಿಮ್ ತರ ಬಂದಿದ್ವಾ? ನೀನ್ ಹೇಳಿದಲ್ಲ ಇಲ್ಲಿ ಮತ್ಸ್ಯಕನ್ಯೆ ಇಲ್ಲ ಅಂತ. ನೀನ್ ಯಾರು ಅಂತ ನಾನು ಕಂಡುಹಿಡಿತೀನಿ. ನಂಬರ್ 1 ನೀನಾ? ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಏಯ್ ಸಿಂಗಮ್ ಸರ್, ಬೇಗ ಬೇಗ ತುಂಬ್ರೋ, ಒಳಗಡೆ ಬೇಗ ಬೇಗ ತುಂಬಿ. ಓಕೆ, ಮೋಟುನ ದಂಡ ಮಾಡೋ ಸುಲಭ. ಪತ್ಲುಗೆ ಏನಾದ್ರೂ ಗುಟ್ಟ ಬಿಟ್ರೆ ಒಂದೇ ನಿಮಿಷದಲ್ಲಿ ಎಲ್ಲಾನು ಅಲ್ಲೋಲ ಕಲ್ಲ ಮಾಡಕ್ ಬಿಡ್ತಾರೆ. ಇನ್ನೇಂದ ಏನೋ ಗಡ್ಬಡಾಗ್ತಾ ಇದೆ. ನಂಬರ್ 1 ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೋದ ಮೋಟು ಪತ್ಲು? ಯಾವುದೇ ಕ್ಷಣದಲ್ಲೂ ಅವರಿಬ್ರು ಇಲ್ಲಿಗೆ ಬರ್ಬೋದು. ಬೇಗ ಬೇಗ ಕೆಲಸ ಮಾಡಿ. ಜಾನ್ ಬರ್ತಾರೆ ಅಲ್ಲ, ಬಂದೇ ಬಿಟ್ಟಿದೀವಿ. ಇವತ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣ ಜಾನ್. ಮಟ್ಟು ನನಗೇನು ಮಾಡಬೇಡ. ನಾ ಬಹಳ ಕಷ್ಟಪಟ್ಟು ಸ್ಕಲ್ ಐಲ್ಯಾಂಡ್ ಇಂದ ಇಷ್ಟು ಮುತ್ಗಳನ್ನೆಲ್ಲ ಕದ್ಕೊಂಡ್ಬಂದಿದ್ದೀನಿ. ಒಂದು ಕೆಲಸ ಮಾಡೋಣ, ನಾವಿಬ್ರು ಈ ಮುತ್ತುಗಳನ್ನ ಹಂಚ್ಕೊಬಿಡೋಣ. ಜಾನ್,
ಮೋಟು ಪತ್ಲು ಯಾವತ್ತೂ ಮಾರಾಟಕ್ಕಿಲ್ಲ ಮತ್ತೆ ಯಾವತ್ತೂ ಮಾರ್ಕೊಳ್ಳೋದು ಇಲ್ಲ. ಐ, 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 ಆ, ಆ. ಬಸ್ ಧರ್ಮದ ತಿನ್ನಕ್ಕೆ ಯಾಕೆ ಇಷ್ಟೊಂದು ಇಷ್ಟಪಡ್ತೀರಾ? ಮೊದಲು ಜೈಲ್ಗೆ ಹೋಗಕ್ ರೆಡಿಯಾಗಿ. ನನ್ನ ಅದೃಷ್ಟನೇ ಇಷ್ಟು ಕಣೋ. ನನ್ನ ಹಣೆ ಬರನೂ ಸರಿ ಇಲ್ಲ, ನನ್ನ ಜಾತಕನೂ ಸರಿ ಇಲ್ಲ. ಏನ್ ಮಾಡೋದೀಗ? ಆಸೆ ಪಟ್ಟಿದ್ದು ಒಂದು ಮುತ್ತು ಸಿಕ್ಲಿಲ್ಲ. ಈಗ ಜೈಲ್ ಕಂಬಿ ಎಣಿಸಿ ಮುದ್ದೆ ತಿನ್ಬೇಕಲ್ಲಪ್ಪ. ಅಯ್ಯೋ. Watch India's largest kids library only on Geo Hotstar. Download the app now.